ಸನಾತನ ಧರ್ಮ ಅಂದರೆ ಏನು? ಸನಾತನ ಧರ್ಮ ಅಂತಂದರೆ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಪಾಲಿಸಲೇಬೇಕಾದ ಕೆಲವು ಕರ್ತವ್ಯಗಳು. ಈಗ ನಾನು ಈ ಮೊದಲೇ ಹೇಳಿದ ಹಾಗೆ, ನಾನು ಹುಟ್ಟಿನಿಂದ ಯಾರೋ ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಿರ್ತೀನಿ. ನನ್ನ ಕರ್ತವ್ಯಗಳನ್ನು ನಾನು ಪಾಲಿಸ್ಬೇಕು. ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕರ್ತವ್ಯ ಪಾಲಿಸೋದಕ್ಕಿಂತ ಹಕ್ಕನ್ನ ಪಡ್ಕೊಳ್ಳೋದಿದೆಯಲ್ಲ, ಅದದ್ದೇ ಮೇನ್ ಆಗ್ತಾ ಇದೆ. ನಾನು ಕರ್ತವ್ಯ ಪಾಲಿಸಿದಾಗ ಒಂದೊಂದು ರೋಲ್, ನಾನು ಯಾವ ರೋಲ್ನಲ್ಲಿ ಆ್ಯಕ್ಟ್ ಮಾಡ್ತೀನಿ, ಇದು ಆ್ಯಕ್ಟ್ ಅಂತಲೇ ತಿಳ್ಕೊಳ್ಳೋಣ ಆಯಿತಾ. ಜೀವನದಲ್ಲಿ ನಾವು ಒಂದೇ ಸಮಯಕ್ಕೆ 10 ರೋಲ್ ಮಾಡ್ತಾ ಇರ್ತೀವಿ. ಈಗ ನನ್ನ ತಂದೆ ತಾಯಿ ಇನ್ನೂ ಜೀವಂತ ಇದ್ದಾರೆ ಅಂತಂದರೆ, ಆ ಸಮಯದಲ್ಲಿ ನಾನು ಮಗನಾಗಿ ಅವರ ಜೊತೆ ವ್ಯವಹರಿಸುವಾಗ ನಾನು ಮಗನ ರೋಲ್ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪ ಸಮಯ ಕಳೆದ ಮೇಲೆ ನಾನು ಶಾಲೆಗೆ ಹೋಗ್ತೀನಿ. ಶಾಲೆಗೆ ಹೋದಾಗ ನನಗೆ ಸಹಪಾಠಿಗಳು ಸಿಗ್ತಾರೆ, ಜೊತೆಗೆ ಗುರುಗಳು ಸಿಗ್ತಾರೆ. ಆವಾಗ ನಾನು ಶಿಷ್ಯನಾಗಿ ಆ್ಯಕ್ಟ್ ಮಾಡ್ತೀನಿ, ಈ ಕಡೆ ಫ್ರೆಂಡ್ಸ್ಗಳಿಗೆ ಸಹಪಾಠಿಯಾಗಿ ಆ್ಯಕ್ಟ್ ಮಾಡ್ತೀನಿ. ಅದರಿಂದ ಮುಂದಕ್ಕೆ ಹೋದರೆ ನಾನು ಕೆಲಸ ಕಾರ್ಯಕ್ಕೆ ಹೋದಾಗ ಅದು ಒಂದು ರೋಲ್ ಅಷ್ಟೇ. ಆ ರೋಲ್ಗೆ ತಕ್ಕನಾದ ಕರ್ತವ್ಯಗಳನ್ನು ನಾನು ಪಾಲಿಸ್ತಾ ಇದ್ದೀನಾ? ಅದಾದಮೇಲೆ ಮದುವೆ ಆಗ್ತೀನಿ. ಮದುವೆ ಆದಾಗ ನನ್ನ ಹೆಂಡತಿಗೆ ಗಂಡ ಆಗಿರ್ತೀನಿ. ಆ ರೋಲಲ್ಲಿ ನನ್ನ ಕೆಲಸ ಕಾರ್ಯಗಳು ಏನು? ಅದಾದ ಮೇಲೆ ಮುಂದಿನ ಎಲ್ಲ ವಿಚಾರಗಳು ಬಂದಾಗ ನಾನೊಬ್ಬ ತಂದೆ ಆಗ್ತೀನಿ ಅಗೇನ್, ಅಥವಾ ಅಜ್ಜ ಆಗ್ತೀನಿ. ಈ ರೋಲ್ನಲ್ಲಿ ನನ್ನ ಕರ್ತವ್ಯಗಳು ಏನಿದೆ ಅದನ್ನು ನಾನು ಪರಿಪಾಲಿಸ್ತಿದ್ದೀನಾ ಅನ್ನೋದು ಮೇನ್ ಇಂಪಾರ್ಟೆಂಟ್.